ಹೆಲೋ ಫ್ರೆಂಡ್ಸ್ ಈ ದಿನ ನಾನು ಸಿಂಪಲ್ ಆಗಿರುವಂತ ಕ್ರೋಶಾ ಡಿಸೈನ್ ಅನ್ನ ನಿಮ್ಗೆ ಹೇಳ್ಕೊಡ್ತೀನಿ. ತುಂಬಾನೇ ಸುಲಭ ನೋಡಿ. ಈ ಡಿಸೈನ್ ಅನ್ನ ನಿಮ್ಗೆ ಸುಲಭವಾಗಿ ಹೇಗೆ ಹಾಕೊಡೋದು ಅಂತ ನಾನು ಕ್ರೋಶವನ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ ನ ನೋಡ್ತಾ ಇರಿ, ನನ್ನ ಚಾನೆಲ್ಗೆ ಸಪೋರ್ಟ್ ಅನ್ನ ಕೊಡಿ ಫ್ರೆಂಡ್ಸ್. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಸಿಂಪಲ್ ಆಗಿರೋ ಕ್ರೋಶಾ ಡಿಸೈನ್ ನ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಏನೇನ್ ತಗೋಬೇಕು ಅಂತ ನೋಡೋಣ ಬನ್ನಿ. ಮೊದಲು ನಾನು ಸ್ಯಾಂಪಲ್ ಅಂದ್ರೆ ನಾನು ಒಂದು ಲೇಸ್ಗೆ ನಾನು ಒಂದು ಗಂಟು ಬ್ಯಾಕ್ ಸೈಡ್ಗೆ ಬರೋ ತರ ಲಾಕ್ ಅನ್ನ ಮಾಡ್ಕೊಂಡಿದೀನಿ. ನಂತರ ಲಾಕ್ ಹಾಕಿದ ನಂತರ 2 ಚೈನ್ ನ ಹಾಕೊಂಡು ಅಲ್ಲಿಂದಲೇನೆ ನಾವು ಸಿಂಗಲ್ ಕ್ರೋಶ ಡಬಲ್ ಕ್ರೋಶವನ್ನ ಮಾಡ್ಕೊಳ್ಳೋಣ. ಅಂದ್ರೆ 2 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲಿ ನಾವು ನೀಡಲ್ ನಾನು ಲಾಕ್ ಮಾಡಿರೋ ಪಕ್ಕದಲ್ಲೇನೆ ನಾವು ಒಂದು ಡಬಲ್ ಕ್ರೋಶವನ್ನ ಮಾಡ್ಕೋಬೇಕು. 2 ಚೈನ್ ನ ಹಾಕೋಬೇಕು. ಲಾಕ್ ಮಾಡಿದ ನಂತರ ಒಂದು ಡಬಲ್ ಕ್ರೋಶ, ಮತ್ತೆ ಸೂಜಿ ಮೇಲೆ ದಾರ ತಗೋಬೇಕು. ಮತ್ತೆ ಅದ್ರ ಜೊತೆಗೇನೆ ನಾವು ಒಂದೊಂದು ಡಬಲ್ ಕ್ರೋಶವನ್ನ ಮಾಡ್ತಾ ಹೋಗ್ಬೇಕು. ಅಂದ್ರೆ ಕಂಬಗಳನ್ನಾಗಿ ಒಟ್ಟು ನಾವು 5 ಕಂಬಗಳನ್ನ ಮಾಡ್ತಾ ಹೋಗ್ಬೇಕು. ಸೊ ಅಂದ್ರೆ ಪಕ್ಕ ಪಕ್ಕದಲ್ಲೇನೆ ಮಾಡಬೇಕು. ತುಂಬಾ ಗ್ಯಾಪ್ ಅನ್ನ ಬಿಡಬೇಡಿ. ಒಂದು ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ ಮಧ್ಯದಲ್ಲಿ ಗ್ಯಾಪ್ ಅನ್ನ ಬಿಡಬಾರ್ದು. ಪಕ್ಕ ಪಕ್ಕದಲ್ಲೇ ನೀಡಲ್ ಗ್ಯಾಪ್ ನಲ್ಲೇನೆ ಒಂದೊಂದು ಹೋಲ್, ಒಂದೊಂದು ಡಾಟ್ ಪಕ್ಕ ಪಕ್ಕದಲ್ಲೇನೆ ನಾವು ಇದನ್ನ ಡಬಲ್ ಕ್ರೋಶವನ್ನ ಮಾಡ್ತಾ ಹೋಗ್ಬೇಕು. ಅಂದ್ರೆ ಕಂಬಗಳನ್ನಾಗಿ ನಾವಿಲ್ಲಿ ಲಾಕ್ ಅನ್ನ ಮಾಡ್ತಾ ಹೋಗ್ಬೇಕು. ಒಟ್ಟು ನಾವು ಲಾಕ್ ಮಾಡಿದಂದ್ರೆ 2 ಚೈನ್ ನ ಬಿಟ್ಟು ಅದನ್ನ ಬಿಟ್ಟು ಬೇರೆ ನಾವು 5 ಡಬಲ್ ಕ್ರೋಶವನ್ನ ಮಾಡ್ತಾ ಹೋಗ್ಬೇಕು, 5 ಕಂಬಗಳನ್ನಾಗಿ. ನಂತರ ನಾವು ಚೈನ್ ಅನ್ನ ಹಾಕೋಬೇಕು. ಇಲ್ಲಿ ನಾನು 4 ಚೈನ್ ಅನ್ನ ಹಾಕೊಂತಾ ಇದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ. 4 ಚೈನ್ ನ ಹಾಕೊಂಡು ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಆ 4 ಚೈನ್ ಲೆವೆಲ್ಗೆನೆ ನಾವು ಬಟ್ಟೆಗೆ ಅಂದ್ರೆ ಲೇಸ್ಗೆ ಲಾಕ್ ಅನ್ನ ಮಾಡ್ಕೊಂತಿದ್ದೀನಿ. ಸ್ಯಾಂಪಲ್ ಪೀಸ್ಗೆ ಲಾಕ್ ಅನ್ನ ಮಾಡ್ಕೊಂತಿದ್ದೀನಿ. 5 ಕಂಬಗಳನ್ನ ಹಾಕೊಂಡ್ವಿ, 4 ಚೈನ್ ಹಾಕೊಂಡು ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಒಂದು ಡಬಲ್ ಕ್ರೋಶ ರೆಡಿ ಆಗಿದೆ. ಇದೇ ರೀತಿ ಒಟ್ಟು ನಾವು 5 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅಂದ್ರೆ 5 ಕಂಬಗಳನ್ನಾಗಿ ಸೂಜಿ ಮೇಲೆ ದಾರ ತಗೊಂಡು ಪಕ್ಕ ಪಕ್ಕದಲ್ಲೇನೆ ಒಂದೊಂದು ಕಂಬದಕ್ಕೆ ಗ್ಯಾಪ್ ಬಿಡಬಾರ್ದು. ಸೊ ಪಕ್ಕ ಪಕ್ಕದಲ್ಲೇ ಕಂಬದ ಪಕ್ಕದಲ್ಲೇನೆ ಮತ್ತೆ ನಾವು ಕಂಬಗಳನ್ನ ಅಥವಾ ಡಬಲ್ ಕ್ರೋಶವನ್ನ ಮಾಡ್ತಾ ಹೋಗ್ಬೇಕು. ಸೊ ಇದು ಬೇಸ್ ಆಗಿರುತ್ತೆ. ಸೊ ಬೇಸ್ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಲ್ಲಿ ಲಾಕ್ ಮಾಡ್ಕೊಂಡ್ವಿ. ಲಾಕ್ ಆದ ನಂತರ 2 ಚೈನ್ ತಗೊಂಡು ಅಲ್ಲಿಂದಲೇನೆ ಕಂಬಗಳನ್ನ ಹಾಕೋದಿಕ್ ಸ್ಟಾರ್ಟ್ ಮಾಡಿದ್ವಿ. ಒಟ್ಟು 5 ಕಂಬಗಳು, 4 ಚೈನ್ ಡಿಸ್ಟೆನ್ಸ್ಗೆ ಮತ್ತೆ 5 ಕಂಬಗಳು. ಈ ತರ ನಾವು ಮಾಡ್ತಾ ಹೋಗ್ಬೇಕು. 5 ಕಂಬಗಳು ಹಾಕಿದ ನಂತರ 4 ಚೈನ್ ತಗೋಬೇಕು. ಮತ್ತೆ 4 ಚೈನ್ ನ ಡಿಸ್ಟೆನ್ಸ್ಗೆನೆ ನಾವು ಬಟ್ಟೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ನಂತರ ಅಲ್ಲಿಂದಲೇನೆ ನಾವು ಮತ್ತೆ 5 ಕಂಬಗಳನ್ನ ಅಥವಾ 5 ಡಬಲ್ ಕ್ರೋಶಗಳನ್ನ ಮಾಡ್ತಾ ಹೋಗ್ಬೇಕು. ಸೊ ನೋಡ್ತಾ ಇದೀರಲ್ಲ, ಇದೇ ರೀತಿ ಕಂಪ್ಲೀಟ್ ಆಗಿ ಫುಲ್ ಪೀಸ್ಗೆನೆ ಮಾಡ್ಕೊತಾ ಹೋಗ್ಬೇಕು. ಅಂದ್ರೆ 4 ಕಂಬ ಜೊತೆಗೆ ಒಂದು 5 ಕಂಬಗಳನ್ನ ನಾವು ನಿಧಾನವಾಗಿ ಪಕ್ಕ ಪಕ್ಕದಲ್ಲೇನೆ ಹಾಕ್ಬೇಕು. ಗ್ಯಾಪ್ ಅನ್ನ ಬಿಡಬೇಡಿ. ಗ್ಯಾಪ್ ಬಿಟ್ರೆ ಅದು ತುಂಬಾ ಅಸಹ್ಯವಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಕಂಬಗಳನ್ನ ಪಕ್ಕದಲ್ಲೇ ಹಾಕೋಬೇಕು. ಸೊ ನಾವು ಒಟ್ಟು 5 ಕಂಬಗಳನ್ನ ತಗೋಬೇಕು. 5 ಕಂಬ 4 ಚೈನು, 5 ಕಂಬ 4 ಚೈನು, ಈ ತರ 5 ಕಂಬಗಳನ್ನ ಹಾಕೋಬೇಕು. 4 ಚೈನ್ಗಳನ್ನ ಹಾಕೊಂಡು ಆ 4 ಚೈನ್ ನ ಡಿಸ್ಟೆನ್ಸ್ಗೆನೆ ನಾವು ಬಟ್ಟೆಗೆ ಲಾಕ್ ಅನ್ನ ಮಾಡ್ಕೊಂಡು ಅಲ್ಲಿಂದಲೇನೆ ಕಂಬಗಳನ್ನ ಮತ್ತೆ ಹಾಗೇನೆ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ, 4 ಚೈನ್ಗಳನ್ನ ತಗೊಂಡೆ. 4 ಚೈನ್ ಡಿಸ್ಟೆನ್ಸ್ಗೆನೆ ಅಲ್ಲಿಂದಲೇನೆ ಕಂಬಗಳನ್ನ ತಗೊಂಡೆ. ಸೊ ಈ ರೀತಿ ಕಂಪ್ಲೀಟ್ ಆಗಿ ಬೇಸ್ ಹಾಕಿ ಆಗಿದೆ ನೋಡಿ. 5 ಕಂಬ 4 ಚೈನು, 5 ಕಂಬ 4 ಚೈನು, 5 ಕಂಬ 4 ಚೈನ್. ಸೊ ಕಂಪ್ಲೀಟ್ ಆಗಿ ಈ ತರ ಬೇಸ್ ಅನ್ನ ನಾವು ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟ್ ಲೆವೆಲ್ಗೆ ನಾನು ಗ್ರೀನ್ ಕಲರ್ ತಗೊಂತಿದ್ದೀನಿ. ಸ್ಟಾರ್ಟಿಂಗ್ ನಲ್ಲಿ ನಾವು ಲಾಕ್ ಹಾಕೊಂಡಿದ್ವಲ್ಲ, ಕಂಬದ ಫಸ್ಟ್ ಲಾಕ್. ಸೊ ಅಲ್ಲಿ ನಾವು ಲಾಕ್ ನ ಮೇಲೆ ಲಾಕ್ ಹಾಕೊಂಡು ಮತ್ತೆ ಕಂಬಗಳ ಡಿಸ್ಟೆನ್ಸ್ ಮೇಲೆ ಚೈನ್ ಇರುತ್ತೆ. ಆ ಚೈನ್ ಹೋಲ್ಗೆ ನಾವು ಲಾಕ್ ಅನ್ನ ಒಂದೊಂದು ಲಾಕ್ ಅನ್ನ ಪ್ರತಿಯೊಂದು ಚೈನ್ ಹೋಲ್ಗೆ, ಕಂಬದ ಮೇಲಿರೋ ಚೈನ್ ಹೋಲ್ಗೆ ನಾವು ಒಂದೊಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶವನ್ನ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಾವು ಡಬಲ್ ಕ್ರೋಶವನ್ನ ಮಾಡೋ ಹಾಗಿಲ್ಲ. ಜಸ್ಟ್ ನಾವು ಡೈರೆಕ್ಟ್ ಹಾಗೇನೆ ನಾವು 5 ಕಂಬದ ಮೇಲೆ 4 ಚೈನ್ ಅಥವಾ 5 ಚೈನ್ ತಗೊಂಡು ಲಾಕ್ ಮಾಡಬಹುದು. ಒಂದೊಂದು ಸಿಂಗಲ್ ಕ್ರೋಶವನ್ನ ಅಥವಾ ಸಿಂಗಲ್ ಲಾಕ್ ಅನ್ನ ಮಾಡ್ಕೊಂತಿದೀನಿ. ನಂತರ ನಾವು 4 ಚೈನ್ ಹಾಕಿದ್ವಲ್ಲ, 4 ಚೈನ್ ಒಳಗಡೆನೂ ಅಷ್ಟೇ ಒಂದೊಂದು ಸಿಂಗಲ್ ಕ್ರೋಶವನ್ನ ಮಾಡ್ತಾ ಹೋಗ್ಬೇಕು. ಸೊ ಈ ರೀತಿ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ನಮ್ಗಲ್ಲಿ ನಾವು ಪಿಂಕ್ ಕಲರ್ ಥ್ರೆಡ್ ಕವರ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ 4 ಚೈನ್ ನಾವಲ್ಲಿ ಮಾಡಿದ್ವಲ್ಲ ಪಿಂಕ್ ಕಲರ್ ಥ್ರೆಡ್ ನಲ್ಲಿ, ಆ ಥ್ರೆಡ್ ಕವರ್ ಆಗಿ ಗ್ರೀನ್ ಕಲರ್ ನಲ್ಲಿ ಕಂಪ್ಲೀಟ್ ಆಗಿ ರೆಡಿ ಆಗಿರುತ್ತೆ. ಸೊ ಈ ತರ ಮಾಡಾದ್ಮೇಲೆ ನಾವು ಕಂಬ ಹಾಕೊಂಡಿದ್ವಲ್ಲ, ಮೊದಲನೇ ಕಂಬಕ್ಕೆ ಒಂದು ಲಾಕ್ ಅನ್ನ ಮಾಡ್ಕೋಬೇಕು. ಒಂದು ಲಾಕ್ ಅನ್ನ ಮಾಡಿ ಅಲ್ಲಿಂದಲೇ ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲಿರುವಂತಹ 4 ಚೈನ್ ಹಾಕೊಂಡಿದ್ವಲ್ಲ ಮಧ್ಯ ಕಂಬದ ಮಧ್ಯೆ, ಆ 4 ಚೈನ್ಗೆ ಅಲ್ಲಿಂದಲೇನೆ ನಾವು ಡಬಲ್ ಕ್ರೋಶವನ್ನ ಮಾಡ್ತಾ ಹೋಗ್ಬೇಕು. ಅಂದ್ರೆ ಆರ್ಚ್ ಅನ್ನ ಡಬಲ್ ಕ್ರೋಶವನ್ನ ಮಾಡ್ತಾ ನಾವು ಕಂಬಗಳನ್ನಾಗಿ ಮಾಡ್ಕೊಂಡು ಆರ್ಚ್ ಅನ್ನ ಮಾಡ್ಕೋಬೇಕು. ಸೊ ಈ ರೀತಿ ನಮ್ಗೆ 4 ಚೈನ್ ಹಾಕೊಂಡಿದ್ವಲ್ಲ, 4 ಚೈನ್ಗೆ ಎಷ್ಟು ನಮ್ಗೆ
ಡಬಲ್ ಕ್ರೋಶ ಫಿಲ್ ಆಗುತ್ತೆ. ಸೊ ಅಷ್ಟು ನಾವು ನಿಮ್ಗೆ ಎಷ್ಟು ಲೆಂತ್ ಮಾಡೋದಕ್ಕಾಗುತ್ತೆ ಅಷ್ಟು ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆಲ್ಮೋಸ್ಟ್ ತುಂಬಾ ಲೆಂತಿ ಆಗಿರೋದಿಲ್ಲ. ನಿಮ್ಗೆ ಇನ್ನೂ ಲೆಂತ್ ಬೇಕು ಆರ್ಚ್ ಅಂದ್ರೆ ತ್ರಿಬಲ್ ಕ್ರೋಶವನ್ನ ಮಾಡ್ಕೋಬಹುದು. ತ್ರಿಬಲ್ ಮಾಡಿದ್ರೆ ಸ್ವಲ್ಪ ಡಿಸೈನ್ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಲೆಂತಿಯಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಡಬಲ್ ಕ್ರೋಶವನ್ನ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಡಿಸೈನ್ ಪುಟ್ಟಾಗಿ ಕ್ಯೂಟ್ ಆಗಿ ಕಾಣಿಸ್ಲಿ ಅದಕ್ಕೋಸ್ಕರ ನಾನಿಲ್ಲಿ ಡಬಲ್ ಕ್ರೋಶವನ್ನ ಮಾಡ್ತಾ ಇದ್ದೀನಿ. ಸೊ 4 ಚೈನ್ಗೆ ನಮ್ಗೆ ಎಷ್ಟು ಕವರ್ ಆಗುತ್ತೆ ಡಬಲ್ ಕ್ರೋಶ ಅಷ್ಟನ್ನ ನಾವಿಲ್ಲಿ ಡಬಲ್ ಕ್ರೋಶವನ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಒಂದ್ಸರಿ ನಾವಿಲ್ಲಿ ಡಬಲ್ ಕ್ರೋಶ ಫಿಲ್ ಮಾಡಿದ್ಮೇಲೆ ಸ್ಟಾರ್ಟಿಂಗ್ ನಲ್ಲಿ ಎಷ್ಟು ಡಬಲ್ ಕ್ರೋಶ ಮಾಡಿದೀವಿ ಅಂತ ಸ್ಟಾರ್ಟಿಂಗ್ ನಲ್ಲಿ ಕೌಂಟ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಡಿಸೈನ್ ನ ನಾವು ಅಷ್ಟೇ ಡಬಲ್ ಕ್ರೋಶ ಇಂದ ಕಂಪ್ಲೀಟ್ ಆಗಿ ನಾವು ಕೌಂಟ್ ಮಾಡ್ಕೊಂಡು ಕಂಪ್ಲೀಟ್ ಅಷ್ಟೇ ಡಬಲ್ ಕ್ರೋಶ ಇಂದ ಮಾಡಿದ್ರೆ ನಮ್ಗೆ ಡಿಸೈನ್ ವ್ಯತ್ಯಾಸ ಆಗೋದಿಲ್ಲ, ವೇರಿಯೇಷನ್ ಬರೋದಿಲ್ಲ. ಒಂದೇ ಅಳತೆನಲ್ಲಿ ಇರುತ್ತೆ, ಒಂದು ದೊಡ್ಡದು ಒಂದು ಚಿಕ್ಕದು ಆಗೋದಿಲ್ಲ. ಸೊ ಈ ರೀತಿ ನಾವು ಕಂಪ್ಲೀಟ್ ಆಗಿ ಡಬಲ್ ಕ್ರೋಶವನ್ನ ಒಂದೇ ಸಮನಾಗಿ ಮಾಡ್ತಾ ಹೋಗ್ಬೇಕು. ನಾವು ನೀಡಲ್ನ ಮೇಲೆ ಎತ್ತಬೇಕಾದ್ರೆ ಒಂದ್ಸರಿ ಚಿಕ್ಕದಾಗಿ ಎತ್ಕೊಂಡು ಇನ್ನೊಂದ್ ಸ್ವಲ್ಪ ಲೆಂತಿಯಾಗಿ ಎತ್ಕೊಂಡು ನಾವು ದಾರವನ್ನ ಪಿಕ್ ಮಾಡಿ ಲಾಕ್ ಮಾಡಿದ್ರೆ ಅಲ್ಲೂ ಸಹ ವೇರಿಯೇಷನ್ ಆಗಿರುತ್ತೆ. ಡಬಲ್ ಕ್ರೋಶ ಸ್ವಲ್ಪ ಉಬ್ಬು ತೆಗ್ತರ ಸ್ವಲ್ಪ ಕ್ರಾಸ್ ಆಗಿ ಕಾಣಿಸುತ್ತೆ, ಒಂದೇ ಲೆವೆಲ್ ನಲ್ಲಿ ಕಾಣಿಸಲ್ಲ. ನೋಡಿ ಈ ತರ ಡಬಲ್ ಕ್ರೋಶ ಮಾಡಾದ ನಂತರ ಕೊನೆಯ ಕಂಬಕ್ಕೆ ನಾವು 5 ಕಂಬ ಮಾಡ್ಕೊಂಡಿದ್ವಲ್ಲ, ಕೊನೆಯ ಕಂಬಕ್ಕೆ ನಾವು ಅದನ್ನ ಅದೇ ಲೆವೆಲ್ಗೆ ಅದು ಲಾಕ್ ಆಗುತ್ತೆ. ಸೊ ಆ ಲೆವೆಲ್ಗೆ ನಾವು ಅದನ್ನ ಕಂಬವನ್ನ ಲಾಕ್ ಮಾಡ್ಕೋಬೇಕು. ಅಂದ್ರೆ ಆರ್ಚ್ ಅನ್ನ ಲಾಕ್ ಮಾಡ್ಕೊಂಡು ಮತ್ತೆ 4 ಚೈನ್ಗೆ ನಾವು ಕಂಪ್ಲೀಟ್ ಆಗಿ 4 ಚೈನ್ ಹಾಕೊಂಡಿದ್ವಲ್ಲ, ಸೊ ಅದಕ್ಕೆ ನಾವು ಕಂಪ್ಲೀಟ್ ಆಗಿ ನಾವು ಸಿಂಗಲ್ ಕ್ರೋಶ ಇಂದ ಗ್ರೀನ್ ಕಲರ್ ನಲ್ಲಿ ಲಾಕ್ ಅನ್ನ ಮಾಡ್ಕೋಬೇಕು. ಡೈರೆಕ್ಟ್ ಹಾಗೇನೆ ಚೈನ್ ಹಾಕೋಬಹುದು, ಬಟ್ ನಾನು ಚೈನ್ ಬದಲು ಇಲ್ಲಿ ಸಿಂಗಲ್ ಕ್ರೋಶ ಇಂದ ಫಿಲ್ ಮಾಡ್ತಾ ಇದ್ದೀನಿ. ನಂತರ ಮತ್ತೆ ಅದೇ ತರ ಡಿಸೈನ್ ನ ಸ್ಟಾರ್ಟಿಂಗ್ ನಲ್ಲಿ ಕಂಬಕ್ಕೆ ಒಂದು ಲಾಕ್ ಮಾಡ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ, ಈ ರೀತಿ ರೆಡಿ ಆಗಿರುತ್ತೆ. ಮತ್ತೆ ಅಲ್ಲಿಂದ ಮತ್ತೆ 4 ಚೈನ್ ನ ಒಳಗಡೆ ನಾವು ಮತ್ತೆ ಡಬಲ್ ಕ್ರೋಶವನ್ನ ಮಾಡ್ತಾ ಹೋಗ್ಬೇಕು. ಸೊ ಸ್ಟಾರ್ಟಿಂಗ್ ನಲ್ಲಿ ನಾವು ಹೇಗೆ ಫಿಲ್ ಮಾಡಿದ್ವಿ ಅಷ್ಟೇ ಕೌಂಟ್ ಅಲ್ಲಿ ಅಷ್ಟೇ ನಂಬರ್ ನಲ್ಲಿ ನಾವಿಲ್ಲಿ ಡಬಲ್ ಕ್ರೋಶವನ್ನ ಕೌಂಟ್ ಫಸ್ಟ್ ಒನ್ ಮಾಡಿದ್ವಲ್ಲ ಅದನ್ನ ಕೌಂಟ್ ತಗೊಂಡು ಈ ಸೆಕೆಂಡ್ ಒನ್ ಮತ್ತೆ ಥರ್ಡ್ ಒನ್ ಕಂಪ್ಲೀಟ್ ಡಿಸೈನ್ಗೆ ನಾವು ಡಬಲ್ ಕ್ರೋಶ ಎಷ್ಟಿದೆ ಅಷ್ಟನ್ನು ನಾವು ಕೌಂಟ್ ಮಾಡ್ಕೊಂಡು ಪ್ರತಿಯೊಂದು ಡಿಸೈನ್ಗೂ ಇಷ್ಟೇ ಕೌಂಟಿಂಗ್ ನಲ್ಲಿ ನಾವು ಡಬಲ್ ಕ್ರೋಶವನ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಕಂಪ್ಲೀಟ್ ಆಗಿ ಇಲ್ಲಿ ರೆಡಿ ಆದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಈ ರೀತಿ 4 ಚೈನ್ ನಾವು ಕಂಪ್ಲೀಟ್ ಆಗಿ ಡಬಲ್ ಕ್ರೋಶ ಇಂದ ಫಿಲ್ ಮಾಡಬೇಕು. ತುಂಬಾ ಲೂಸ್ ಮಾಡಬೇಡಿ, ತುಂಬಾ ಟೈಟ್ ಆಗಿ ಹಾಕಿದ್ರೆ ಡಬಲ್ ಕ್ರೋಶ ಹೆವಿ ಆದ್ರೂ ಸಹ ಕಷ್ಟ. ಯಾಕೆಂದ್ರೆ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಅದು ನಮ್ಗೆ ಅದ್ರ ಮೇಲೆ ಡಿಸೈನ್ ಹಾಕಿದಾಗ ಅದು ಸುಕ್ಕಾಗಿ ಕಾಣಿಸುತ್ತೆ ಲಾಕ್ ಮಾಡ್ಬೇಕಾದ್ರೆ. ಸೊ ನಮ್ಗೆ 4 ಚೈನ್ ಎಷ್ಟು ಕವರ್ ಆಗುತ್ತೆ ಅಷ್ಟು ಮಾತ್ರ ನಾವು ಡಬಲ್ ಕ್ರೋಶವನ್ನ ಹಾಕೋಬೇಕು. ಸೊ ಡಬಲ್ ಕ್ರೋಶವನ್ನ ನಾವು ಕಂಪ್ಲೀಟ್ ಆಗಿ ಹಾಕಿದ ನಂತರ ಲಾಕ್ ಅನ್ನ ಮಾಡ್ಕೋಬೇಕು. ಡಿಸೈನ್ ಎಂಡ್ ಮಾಡ್ತಾ ಇದ್ದೀನಿ, 2 ಚೈನ್ ಹಾಕೊಂಡು ಥ್ರೆಡ್ ಮೇಲ್ ಮಾಡಿ ಸಿಸರ್ ನಲ್ಲಿ ಕಟ್ ಮಾಡಿ ಲಾಕ್ ಮಾಡ್ಕೊಂತಾ ಇದ್ದೀನಿ. ಸೊ ಈ ರೀತಿ ಸೆಕೆಂಡ್ ಸ್ಟೆಪ್ ರೆಡಿ ಆಗಿದೆ, ಡಬಲ್ ಕ್ರೋಶ ಅಥವಾ ಆರ್ಚ್ ರೆಡಿ ಆಗಿದೆ. ಸೊ ಡಿಸೈನ್ ರೆಡಿ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ನಿಮ್ಗೆ ನೆಕ್ಸ್ಟ್ ಪಿಂಕ್ ಕಲರ್ ನಲ್ಲಿ ಕಾಂಟ್ರಾಸ್ಟ್ ಪಿಂಕ್ ಗ್ರೀನ್ ಪಿಂಕ್ ಬರ್ಲಿ ಅಂತ ನಾನು ನೆಕ್ಸ್ಟ್ ಪಿಂಕ್ ನಲ್ಲಿ ತಗೊಂತಾ ಇದೀನಿ. ಮತ್ತೆ ಪಿಂಕ್ ನಲ್ಲಿ ಮತ್ತೆ ಸ್ಟಾರ್ಟಿಂಗ್ ನಲ್ಲಿ ನಾವು ಲಾಕ್ ಮಾಡ್ಕೊಂಡಿದ್ವಲ್ಲ, ಲಾಕ್ ನ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ ನಾವು ಅದೇ ಚೈನ್ ಹೋಲ್ಗೆ ಒಂದೊಂದು ಸಿಂಗಲ್ ಲಾಕ್ ಅನ್ನ ಅಥವಾ ಸಿಂಗಲ್ ಕ್ರೋಶವನ್ನ ನಾವು ಇಲ್ಲಿ ಮಾಡ್ತಾ ಹೋಗ್ಬೇಕು. ಪ್ರತಿಯೊಂದು ಒಂದು ಚೈನ್ ಲಾಕಿಗೆ ಒಂದೊಂದು ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ಲಾಕ್ ಅನ್ನ ನಾವು ಇಲ್ಲಿ ಮಾಡ್ತಾ ಹೋಗ್ಬೇಕು. ಸೊ ಕಂಪ್ಲೀಟ್ ಆಗಿ ನಾವು ಮಾಡ್ಬೇಕಾದ್ರೆ 6 ಎಳೆನೂ ಸಹ ಕಂಪ್ಲೀಟ್ ಆಗಿ ನಮ್ಗೆ ಲಾಕ್ ಅಲ್ಲಿ ಜಾಯಿನ್ ಆಗಿರ್ಬೇಕು. ಒಂದ್ ಎಳೆ ಮಿಸ್ ಆದ್ರೂ ಮತ್ತೆ ನೀಡಲ್ನ ಬ್ಯಾಕ್ ತಗೊಂಡು ನೀವು ಮತ್ತೆ 6 ಎಳೆನೂ ಸಹ ಕಂಪ್ಲೀಟ್ ಆಗಿ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 4 ಚೈನ್ಗೆ ನಾವು ಮತ್ತೆ ಒಂದು ಸಿಂಗಲ್ ಕಂಪ್ಲೀಟ್ ಆಗಿ ಆ 4 ಚೈನ್ ಗ್ರೀನ್ ಇದೆಯಲ್ಲ ಅದಕ್ಕೆ ಫಿಲ್ ಆಗೋ ತರ ಕಂಪ್ಲೀಟ್ ಆಗಿ ನಾವು ಪಿಂಕ್ ಕಲರ್ ನಲ್ಲಿ ಲಾಕ್ ಮಾಡ್ಕೋಬೇಕು. ನಾವು ಪಿಂಕ್ ನ ಗ್ರೀನ್ ಅಲ್ಲಿ ಲಾಕ್ ಮಾಡಿದ್ವಲ್ಲ ಆ ತರ ಗ್ರೀನ್ ನ ಪಿಂಕ್ ಅಲ್ಲಿ ನಾವು ಸಿಂಗಲ್ ಕ್ರೋಶವನ್ನ ಮಾಡ್ಕೊಂಡು ನಾವು ಫಿಲ್ ಮಾಡ್ತಾ ಹೋಗ್ಬೇಕು 4 ಚೈನ್ ನ. ಸೊ ಫಿಲ್ ಮಾಡಿದ ನಂತರ ನಮ್ಗೆ ಅಲ್ಲಿ ಡಬಲ್ ಕ್ರೋಶ ನಲ್ಲಿ ಸ್ಟಾರ್ಟಿಂಗ್ ನಲ್ಲಿ ನಾವು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿದಾಗ ಆ ಡಬಲ್ ಕ್ರೋಶದ ಮೇಲೆ ಚೈನ್ ಹೋಲ್ ಇರುತ್ತಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶವನ್ನ ಮಾಡ್ಕೋಬೇಕು. ನಂತರ ಅಲ್ಲಿಂದಲೇ ನಾವು 2 ಟೈಮ್ ಚೈನ್ ಅನ್ನ ಹಾಕೋಬೇಕು. ಹಾಕೊಂಡಿದ ನಂತರ ಪಕ್ಕದಲ್ಲಿರುವಂತ ಒಂದು ಚೈನ್ಗೆ ಹೋಗಿ ಲಾಕ್ ಅನ್ನ ಮಾಡ್ಕೋಬೇಕು. ಇಲ್ಲಿ ನಾನು 3 ಟೈಮ್ ಮಾಡ್ಕೊಂತಿಲ್ಲ, 2 ಟೈಮ್ ಮಾಡ್ಕೊಂತಿದ್ದೀನಿ. ಇದು ಶಾರ್ಟ್ ಪಿಕಾಟ್ ಅಂತ ಹೇಳ್ಬೋದು. ಪಿಕಾಟ್ ನಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡು ಅದ್ರ ಮೇಲೆ 3 ಚೈನ್ ಹಾಕೊಂಡು ಲಾಕ್ ಮಾಡ್ತೀವಿ. ಇಲ್ಲಿ ಸಿಂಗಲ್ ಕ್ರೋಶವನ್ನ ಮಾಡ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂತೀವಿ, ಅದ್ರ ಮೇಲೆ 2 ಚೈನ್ ಅನ್ನ ತಗೊಂಡು ಪಕ್ಕದಲ್ಲಿ ಮತ್ತೆ ಚೈನ್ ಹೋಲ್ಗೆ ಹೋಗಿ ಲಾಕ್ ಅನ್ನ ಮಾಡ್ಕೊಂತೀವಿ. ಇದು ಶಾರ್ಟ್ ಆಗಿ ಒಂದು ರೋಸ್ ರೀತಿ ಕಾಣಿಸುತ್ತೆ, ಪುಟ್ಟಾಗಿರುವಂತಹ ರೋಸ್ ಆಗಿ ಇದು ಡಿಸೈನ್ ರೆಡಿ ಆಗಿರುತ್ತೆ. ಸೊ 2 ಚೈನ್ ಹಾಕೋಬೇಕು, ಪಕ್ಕದಲ್ಲಿರುವಂತ ಚೈನ್ ಹೋಲ್ಗೆ ಹೋಗಿ ಸಿಂಗಲ್ ಲಾಕ್ ಅನ್ನ ಮಾಡ್ಕೋಬೇಕು. ಇಲ್ಲಿ ನಾವು ಡಬಲ್ ಕ್ರೋಶವನ್ನ ಡಿಸೈನ್ ಅಲ್ಲಿ ಮಾಡ್ತಾ ಇಲ್ಲ. ಸಿಂಗಲ್ ಲಾಕ್ ಮಾಡಿದ ನಂತರ ಅದ್ರ ಮೇಲೆ 2 ಚೈನ್ ತಗೋಬೇಕು. ಮತ್ತೆ ಪಕ್ಕದಲ್ಲಿರುವಂತ ಚೈನ್ ಹೋಲ್ಗೆ ಹೋಗಿ ಸಿಂಗಲ್ ಲಾಕ್ ಅನ್ನ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶವನ್ನ
ಮಾಡ್ಕೋಬೇಕು. ನಂತರ ಮತ್ತೆ ಅದ್ರ ಮೇಲೆ 2 ಚೈನ್ ತಗೋಬೇಕು. ನಂತರ ಮತ್ತೆ ಪಕ್ಕದಲ್ಲಿ ಹೋಗಿ ಸಿಂಗಲ್ ಕ್ರೋಶವನ್ನ ಮಾಡ್ಕೋಬೇಕು. ಈ ರೀತಿ ನೀವು ನಾಟ್ ಅನ್ನ ಮಾಡ್ತಾ ಇದ್ರೆ ಅಲ್ಲಿ ಒಂದು ರೌಂಡ್ ಆಗಿ ಒಂದು ಡಿಸೈನ್ ತರ ಅಲ್ಲಿ ಒಂದು ಪಿಕಾಟ್ ತರ ರೆಡಿ ಆಗಿರುತ್ತೆ, ಅಂದ್ರೆ ಫ್ಲವರ್ ತರ ರೌಂಡ್ ಆಗಿ ರೆಡಿ ಆಗಿರುತ್ತೆ. ಸೊ ಎಂಬ್ರಾಯ್ಡ್ರಿನಲ್ಲೂ ನಾವು ಈ ತರ ಮಾಡ್ತೀವಿ. ನೆಕ್ಸ್ಟ್ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಅದರಲ್ಲಿ ಫ್ಲವರ್ ಅನ್ನ ಹೇಗ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾವು ಸಿಂಗಲ್ ಕ್ರೋಶಾ ಇಂದ ನಾವು ಪಿಕಾಟ್ ಅನ್ನ ಮಾಡ್ತಾ ಇದ್ದೀನಿ, ಡಬಲ್ ಕ್ರೋಶಾ ಇಂದ ಪಿಕಾಟ್ ಅಥವಾ ಫ್ಲವರ್ ಡಿಸೈನ್ ನ ಮಾಡ್ತಾ ಇಲ್ಲ. ಒಂದು ಸಿಂಗಲ್ ಲಾಕ್ ಅನ್ನ ಮಾಡ್ಕೊಂಡು ಅದ್ರ ಮೇಲೆ 2 ಚೈನ್ ತಗೊಂಡು ಅದನ್ನ ಪಕ್ಕದಲ್ಲಿರುವಂತಹ ಒಂದು ಚೈನ್ ಹೋಲ್ಗೆ ಹೋಗಿ ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶವನ್ನ ಮಾಡ್ಕೋಬೇಕು. ಸೊ ಈ ರೀತಿ ನಾವು ಕಂಪ್ಲೀಟ್ ಆಗಿ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿದಾಗ ಈ ರೀತಿ ಡಿಸೈನ್ ರೆಡಿ ಆಗಿರುತ್ತೆ. ಒಂದು ಸಿಂಪಲ್ ಆಗಿರುವಂತಹ ಮುದ್ದಾಗಿರುವಂತಹ ಕ್ರೋಶಾ ಡಿಸೈನ್ ರೆಡಿ ಆಗಿರುತ್ತೆ. ಅದನ್ನ ಲಾಕ್ ಮಾಡಿ ಅದೇ ಲೆವೆಲ್ಗೆನೆ ನಂತರ ಪಕ್ಕದಲ್ಲಿರುವಂತಹ 4 ಚೈನ್ ಅನ್ನ ನಾವು ಒಂದೊಂದು ಸಿಂಗಲ್ ಕ್ರೋಶಾವಾಗಿ ನಾವು ಲಾಕ್ ಮಾಡ್ತಾ ಹೋಗ್ಬೇಕು. ಸೊ ಈ ರೀತಿ ನಾವು ಕಂಪ್ಲೀಟ್ ಆಗಿ 4 ಚೈನ್ ಅನ್ನ ಮತ್ತೆ ನಾವು ಸಿಂಗಲ್ ಕ್ರೋಶಾನಲ್ಲಿ ಪಿಂಕ್ ಕಲರ್ ನಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ನಾವಿಲ್ಲಿ 4 ಚೈನ್ ಅನ್ನ ಪಿಂಕ್ ಕಲರ್ ನಲ್ಲಿ ಸಿಂಗಲ್ ಕ್ರೋಶಾ ಅಥವಾ ಸಿಂಗಲ್ ಲಾಕ್ ನ ಮೂಲಕ ನಾವು ಇದನ್ನ ಲಾಕ್ ಮಾಡಿ ಕಂಪ್ಲೀಟ್ ಆಗಿ ಮಾಡಿದ ನಂತರ ಮತ್ತೆ ಅಲ್ಲಿ ನಾವು ಕ್ರೋಶಾದ ಮೇಲೆ ಡಬಲ್ ಕ್ರೋಶಾ ಮಾಡಿದ ಮೇಲೆ ಚೈನ್ ಹೋಲ್ ಇರುತ್ತಲ್ಲ ಅಲ್ಲಿ ಹೋಗಿ ಸಿಂಗಲ್ ಲಾಕ್ ಮಾಡ್ಕೊಂಡು ಮತ್ತೆ ಹೀಗೆ ಹೇಳಿದ ಡಿಸೈನ್ ಕಂಪ್ಲೀಟ್ ಆಗಿ ಮಾಡ್ತಾ ಹೋಗ್ಬೇಕು. 2 ಚೈನ್ ಅನ್ನ ತಗೋಬೇಕು. ಅದ್ರ ಪಕ್ಕದಲ್ಲಿರುವಂತ ಚೈನ್ ಹೋಲ್ಗೆ ಹೋಗಿ ಸಿಂಗಲ್ ಕ್ರೋಶವನ್ನ ಮಾಡಬೇಕು. ಸಿಂಗಲ್ ಕ್ರೋಶಾ ಮಾಡಿದ ಡಿಸೈನ್ ಮೇಲೆ ಮತ್ತೆ 2 ಚೈನ್ ತಗೊಂಡು ಮತ್ತೆ ಪಕ್ಕದಲ್ಲಿರುವಂತ ಚೈನ್ ಹೋಲ್ಗೆ ಹೋಗಿ ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಇದೇ ರೀತಿ ನಾವು ಕಂಪ್ಲೀಟ್ ಡಿಸೈನ್ ನ ಇದು ಡಬಲ್ ಕ್ರೋಶಾ ಅಥವಾ ಆರ್ಚ್ ನ ಮೇಲೆ 2 ಚೈನ್ ನ ಹಾಕಿ ಪಕ್ಕದಲ್ಲಿ ಹೋಗಿ ಲಾಕ್ ಮಾಡಿ ಮತ್ತೆ ಅದ್ ಲಾಕ್ ನ ಮೇಲೆ 2 ಚೈನ್ ನ ಹಾಕಿ ಮತ್ತೆ ಕಂಬದ ಮೇಲಿರುವಂತ ಚೈನ್ ಹೋಲ್ಗೆ ಹೋಗಿ ಲಾಕ್ ಮಾಡಬೇಕು. ಕಂಪ್ಲೀಟ್ ಆಗಿ ಈ ತರ ಡಿಸೈನ್ ನ ಮಾಡಿ ರೆಡಿ ಆದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ತುಂಬಾನೇ ಈಸಿ ಫ್ರೆಂಡ್ಸ್ ಈ ಡಿಸೈನ್ ನ ಹಾಕೋದು. ಸೊ ನಿಮ್ಗೆ ಸ್ಟಾರ್ಟಿಂಗ್ ನಲ್ಲೂ ಡಿಸೈನ್ ನ ಮಧ್ಯೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಸಿಂಪಲ್ ಹೇಳ್ಕೊಡ್ತೀನಿ. ಮತ್ತೆ ಇನ್ನು ಬ್ರೈಡಲ್ ಬೇಕು, ನನಗೆ ಕ್ರೋಶಾ ಡಿಸೈನ್ ಬರುತ್ತೆ, ನಾನು ಬ್ರೈಡಲ್ ನ ಕಲಿಬೇಕು ಅನ್ನೋರು, ಸೊ ಅವ್ರ ಬ್ರೈಡಲ್ಗೂ ಹೊಂದ್ಕೋಬೇಕಲ್ಲ, ಡಿಸೈನ್ ಕಲಿಬೇಕು ಅನ್ನೋದಕ್ಕೋಸ್ಕರ ಅವ್ರಿಗೆ ಬ್ರೈಡಲ್ ಡಿಸೈನ್ ಸಹ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ಲದಕ್ಕೂ ನಿಮ್ಗೆ ಎಲ್ಲಾ ರೀತಿನೂ ಡಿಸೈನ್ ಅರ್ಥ ಆಗ್ಬೇಕು ಅಂತ ಈ ತರ ಹೇಳ್ಕೊಡ್ತಾ ಇದ್ದೀನಿ. ಸೊ ಡಿಸೈನ್ ರೆಡಿ ಆಗಿದೆ. ಈಗ ನಾನಲ್ಲಿ ಮಧ್ಯದಲ್ಲಿರೋ 4 ಚೈನ್ಗೆ ಕುಚ್ಚನ್ನ ಹಾಕೊಳ್ಳೋಣ. ಕುಚ್ಚಾಕಿದ ನಂತರ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 127 ಡಬಲ್ ಮಾಡಿದ್ರೆ 240 ಎಳೆ ಆಗುತ್ತೆ. ಅಷ್ಟನ್ನ ನಾನಿಲ್ಲಿ 1 ಇಂಚಿಗಿಂತ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ. ಸೊ ಇಷ್ಟು ಲೆಂತ್ ಆಗಿರುವಂತಹ ಒಂದು ಡಿಸೈನ್, ಒಂದು ಕ್ಯೂಟ್ ಆಗಿರುವಂತಹ ಪಿಕಾಟ್ ಡಿಸೈನ್ ರೆಡಿ ಆಗಿದೆ. ಕಂಬಗಳನ್ನ ಹಾಕಿ ಆರ್ಚ್ನ ಹಾಕಿರುವಂತಹ ಒಂದು ಡಿಸೈನ್, ಸಿಂಪಲ್ ಆಗಿದ್ರು ಕ್ಯೂಟ್ ಆಗಿರುವಂತಹ ಒಂದು ಕ್ರೋಶಾ ಡಿಸೈನ್ ರೆಡಿ ಆಗಿದೆ. ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಇರಿ. ಗೃಹಿಣಿಯ ಕಲಿಕೆಯ ಚಾನಲ್ಗೆ ಹೀಗೆ ಸಪೋರ್ಟ್ ಅನ್ನ ಮಾಡ್ತಾ ಇರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಲೈಕ್ ಮಾಡೋದಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡಿಸಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ನಿಮ್ಗೆ ಒಳ್ಳೊಳ್ಳೆ ಡಿಸೈನ್ ಅನ್ನ ನಾನು ತೋರಿಸ್ತೀನಿ, ಒಳ್ಳೆ ಡಿಸೈನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಆಗೋ ರೀತಿಲಿ ಕನ್ನಡದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.